ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ದುಡ್ಡು ಅಂದರೆ ಹೆಣನೂ ಬಾಯಿ ಬಿಡುತ್ತೆ ಅಂತ, ಆದರೆ ಇಲ್ಲಿ ಸ್ವಲ್ಪ ಜನ ಹೆಣದ ಬಾಯಿಂದಾನೂ ದುಡ್ಡು ತೆಗಿಯೋಂಥ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಹೆಲ್ಪ್ ಆಗಲಿ, ಕೋವಿಡ್ ಪೇಷಂಟ್ಸ್ಗೆ ಈಸಿಯಾಗಿ ಬೆಡ್ ಸಿಗಲಿ ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಅವರು ಬೆಡ್ ಅಲೋಕೇಶನ್ ಪೋರ್ಟಲ್ ಮಾಡಿದ್ರೆ ಕೆಲವರು ಏಜೆನ್ಸಿಗಳು ಮಾಡಿಕೊಂಡು ಬೆಡ್ಗಳನ್ನ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಿರೋ ಕತೆ ಇದು. ಜನರ ಹೆಣದ ಮೇಲೆ ದುಡ್ಡು ಮಾಡೋದಕ್ಕೆ ಹೆಂಗೆ ರಣಹದ್ದುಗಳಂತೆ ಕಾಯ್ತಾ ಇದ್ದಾರೆ ಈ ರಾಕ್ಷಸ ಸ್ವರೂಪಿ ನರಮಾನವರಿವರೆಲ್ಲ. ಈ ಕತೆ ಆಚೆ ಬಂದಿರೋದು ಬೆಂಗಳೂರು ಸೌತ್ MP ತೇಜಸ್ವಿ ಸೂರ್ಯ ಅನ್ನೋರು ಮಾಡಿರೋ ಒಂದು ಸ್ಟಿಂಗ್ ಆಪರೇಷನ್. ಒಬ್ಬ ರೂಲಿಂಗ್ ಪಾರ್ಟಿ MP ಆಗಿ ಅವರೇ ಒಂದು ಬೆಡ್ ಕೊಡ್ಸೋಕ್ಕಾಗದೆ ಪರದಾಡ್ತಿದ್ದ ಟೈಮಲ್ಲಿ ಯಾರೋ ಒಂದು ನಂಬರ್ ಕೊಟ್ಟು, ಸರ್ ಇವ್ರಿಗೆ ಫೋನ್ ಮಾಡಿ ನಿಮಗೆ ಬೆಡ್ ಕೊಡಿಸ್ತಾರೆ ಅಂದ್ರಂತೆ. ಯಾರಪ್ಪ ಈ ಮಹಾಪುರುಷರು ಅಂತ ಫೋನ್ ಮಾಡಿಸಿದಾಗ, ಸರ್ ನಾರ್ಮಲ್ ಬೆಡ್ಡಿಗೆ 40,000, ICUಗೆ 60,000, ವೆಂಟಿಲೇಟರ್ಗೆ 80,000, ಈ ರೇಟೆಲ್ಲ ನೆನ್ನೆ ಓಡ್ತಿತ್ತು, ಇವತ್ತು ರೇಟ್ ಎಷ್ಟಿದೆ ಅಂತ ನಮ್ಮ ಹೈಯರ್ ಅಫಿಷಿಯಲ್ಸ್ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಆ ಕಡೆಯಿಂದ ಮೆನುನೇ ಕೊಟ್ಟನಂತೆ. ಸರಿ ಅಂತ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು 25,000 ಅಡ್ವಾನ್ಸ್ ಕಳಿಸಿ ಅಂತ ಗೂಗಲ್ ಪೇ ನಂಬರೇ ಕಳಿಸ್ಬಿಟ್ನಂತೆ. ಮಾತು ಕೊಟ್ಟಂಗೆ 2 ಅವರಲ್ಲಿ ಬೆಡ್ಡು ಅಲೋಕೇಟ್ ಮಾಡಿಕೊಟ್ರಂತೆ. ಏನಿದು ಟೆಕ್ನಾಲಜಿ ಅಂತ ತೇಜಸ್ವಿ ಸೂರ್ಯ ಒಳಗೆ ಇಳಿದು ನೋಡಿದ್ರೆ ಒಂದು ದೊಡ್ಡ ಹುಳಗಳ ನೆಟ್ವರ್ಕೇ ಸಿಕ್ತಂತೆ. ಈ ಹುಳಗಳ್ದೆಲ್ಲ ಒಂದು ಏಜೆನ್ಸಿ. ಇವ್ರಿಗೆ BBMPಲಿ ಟೆಸ್ಟಿಂಗ್ ಲ್ಯಾಬಲ್ಲಿ ಬೆಡ್ ಅಲೋಕೇಶನ್ ಪೋರ್ಟಲಲ್ಲಿ ಕೆಲಸ ಮಾಡೋರೆಲ್ಲ ಫ್ರೆಂಡ್ಸು. ಕೋವಿಡ್ ಪಾಸಿಟಿವ್ ಬಂದವ್ರಿಗೆಲ್ಲ BBMPಯಿಂದ BU ನಂಬರ್ ಅಂತ ಒಂದು ಅಲೋಕೇಟ್ ಆಗುತ್ತೆ. ಬೆಡ್ ಅಲೋಕೇಶನ್ ಪೋರ್ಟಲ್ಲಿ ಬೆಡ್ ರಿಕ್ವೆಸ್ಟ್ ಮಾಡೋಕ್ಕೆ ಈ ನಂಬರ್ ಮ್ಯಾಂಡೇಟ್ರಿ. ಹಾಸ್ಪಿಟಲಿಂದ ಪೇಷಂಟ್ ರಿಲೀಸ್ ಆಗ್ತಿದ್ದಂಗೆ ಒಂದು ಬೆಡ್ ರಿಲೀಸ್ ಆಗುತ್ತೆ. ಇದನ್ನು ಪೋರ್ಟಲಲ್ಲಿ ಅಪ್ಡೇಟ್ ಮಾಡಬೇಕು. ಆದರೆ ಬೆಡ್ ರಿಲೀಸ್ ಮಾಡೋಕ್ಕೂ 2 ನಿಮಿಷ ಮುಂಚೆ ಈ ಏಜೆನ್ಸಿಗಳಿಗೆ ಮೆಸೇಜ್ ಹೋಗುತ್ತೆ ಯಾವ ಹಾಸ್ಪಿಟ್ಲಲ್ಲಿ ಎಷ್ಟು ಬೆಡ್ ರಿಲೀಸ್ ಆಗ್ತಿದೆ ಅಂತ. ಸೊ ಆಮೇಲೆ ಖಾಲಿಯಾಗಿರೋ ಬೆಡ್ ಡೀಟೇಲ್ಸ್ನ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ 30 ಸೆಕೆಂಡಲ್ಲಿ ಈ ಏಜೆನ್ಸಿಗಳು ಅಷ್ಟು ಬೆಡ್ನು ಬುಕ್ ಮಾಡಿ ಬ್ಲಾಕ್ ಮಾಡ್ತಾರೆ. ಇವ್ರಿಗೆ BU ನಂಬರ್ದು ಒಂದು ದೊಡ್ಡ ಲಿಸ್ಟ್ನೇ BBMPಯಲ್ಲಿರೋ ಕ್ಲೋಸ್ ಫ್ರೆಂಡ್ಸು ಮೊದಲೇ ಕಳಿಸಿರ್ತಾರೆ, ಎಲ್ಲ ದುಡ್ಡಿಗೆ. ಸೊ ಈಗ ಈ ಏಜೆನ್ಸಿಗಳು ಮಾರ್ಕೆಟಿಂಗ್ ಟೀಮ್ಗಳು ಅವ್ರು ಬ್ಲಾಕ್ ಮಾಡಿರೋ ಬೆಡ್ನೆಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲಿ ಹರಾಜಾಗ್ತಾರೆ. ಜಾಸ್ತಿ ಲಕ್ಷ ಕೊಟ್ಟಿರೋರ್ಗೆ ಹಾಸಿಗೆ ಹಾಸ್ತಾರೆ. ಹಂಗಾದ್ರೆ ದುಡ್ಡಿಲ್ದವ್ರ ಜೀವದ ಬೆಲೆನೇ ಇಲ್ವಾ? ಇಲ್ಲ. ಎಲ್ಲಿದೆ ತೋರಿಸಿ. ಈ ಕರ್ಮಕಾಂಡ ಇಲ್ಲಿಗೆ ನಿಲ್ಲಲ್ಲ. ಆರೋಗ್ಯ ಮಿತ್ರ ಅಂತ ಹೆಸರಿಟ್ಟು ಗೌರ್ಮೆಂಟ್ ಅಪಾಯಿಂಟ್ ಮಾಡಿರೋ ಹಾಸ್ಪಿಟಲ್ ಹೆಲ್ಪರ್ಸು ಹೆಲ್ಪ್ ಮಾಡ್ತಿರೋದು ಈ ಏಜೆನ್ಸಿಗಳಿಗೆ. ಜನರಲಿ ಪೇಷಂಟ್ಸು ಡಿಸ್ಚಾರ್ಜ್ ಆಗೋದು ಯಾವಾಗ ಹೇಳಿ? ಆರಾಮಾಗಿ ಹುಷಾರಾದಾಗ ಬೆಳಿಗ್ಗೆನೋ ಮಧ್ಯಾಹ್ನೋ ಡಿಸ್ಚಾರ್ಜ್ ಆಗ್ತಾರೆ. ಆದರೆ ಬೆಂಗಳೂರಲ್ಲಿರೋ 16 ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಡಿಸ್ಚಾರ್ಜ್ ಆಗ್ತಿರೋದು ಮಧ್ಯರಾತ್ರಿ 12 ಗಂಟೆಗೆ. ಆಮೇಲೆ ನೆಕ್ಸ್ಟ್ ಪೇಷಂಟ್ ಅಡ್ಮಿಟ್ ಆಗ್ತಿರೋದು 12 ಗಂಟೆ 1 ನಿಮಿಷಕ್ಕೆ. ಎಲ್ಲೋ ಮಿಸ್ ಹೊಡಿತಿಲ್ವಾ? ಇವರೆಲ್ಲ ಈ ಏಜೆನ್ಸಿ ಫ್ರೆಂಡ್ಸೇ. ಎಲ್ಲ ಹಾಸ್ಪಿಟಲ್ಸ್ ಡೇಟಾ ಚೆಕ್ ಮಾಡಿದಾಗ ಈ ವಿಷಯ ಗೊತ್ತಾಗಿರೋದು. ಈ ಕೇಸ್ನ CCBಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅರೆ ನಿಮ್ಗೆ ಇಲ್ಲಿರೋ ಪ್ರಾಬ್ಲಮ್ ಕಾಣ್ತಿದ್ಯಾ? ಪ್ರಾಬ್ಲಮ್ ಬರೀ ಒಂದು ಏಜೆನ್ಸಿದಲ್ಲ. ಆ ಏಜೆನ್ಸಿಲಿರೋರು ಯಾರು? ನಮ್ಮಂಥ ನಿಮ್ಮಂಥ ಜನನೇ. ಆ ಜನ ಯಾರು? ರಿಸಲ್ಟ್ ಆಫ್ ದ ಸೊಸೈಟಿ ವಿ ಬಿಲ್ಟ್ ಆ್ಯಂಡ್ ವಾಟ್ ಆರ್ ಅವರ್ ಸೊಸೈಟಿ ಇಸ್ ಡೂಯಿಂಗ್. ಗ್ಲೋರಿಫಿಕೇಶನ್ ಆಫ್ ಮನಿ, ಗ್ಲೋರಿಫಿಕೇಶನ್ ಆಫ್ ವೆಲ್ತ್ ಓವರ್ ಲೈಫ್. ಜೀವನನ ಜೀವಕ್ಕಿಂತ ದೊಡ್ಡದು ಮಾಡಿಟ್ಟಿದ್ದೀವಿ. ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಈ ವಿಷಯ ಹೇಳಿ ಮಾತೇ ಹೊರಡದೆ ಕೂರ್ತಾರೆ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಫಂಡಮೆಂಟಲಿ ರಾಂಗ್. ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ಆಕ್ಸಿಜನ್ ಇಟ್ಕೊಂಡು ಕೂತಿದ್ದಾರೆ. ದಯಮಾಡಿ ಒಂದು ಬೆಡ್ಡನ್ನು ಕೊಡಿಸ್ತೀರಾ ಅಂತಂದಾಗ ನಾವು ಅರೇಂಜ್ ಮಾಡಿ ಕೊಡೋದ್ರೊಳಗಡೆ ಬೇಡ ಬಿಡಿ ರಂಗನಾಥ್ ಅವ್ರ ಪ್ರಾಣ ಹೋಗಾಯಿತು ಅಂತ ಹೇಳಿ ಕೇಳಿಸ್ಕೊಂಡಿದ್ದೀವಿ. ಕ್ಯಾನ್ ಎನಿಬಡಿ ಅಂಡರ್ಸ್ಟ್ಯಾಂಡ್ ದಿಸ್ ಪೇಯ್ನ್? ಈ ಸ್ಕ್ಯಾಮ್ ಸ್ಟಾರ್ಟ್ ಆಗಿರೋದು 500 ರೂಪಾಯಿಗೋಸ್ಕರ ನಿಮ್ಮ ವೋಟ್ ಮಾರ್ಕೊಂಡ್ರಲ್ಲ ಅಲ್ಲಿಂದ. ನಿಮ್ಮ ಮಕ್ಕಳು ಅದರಿಂದ ಏನು ಕಲ್ತರು ಗೊತ್ತಾ? 500 ರೂಪಾಯಿ ಇಂಪಾರ್ಟೆಂಟು, 5 ವರ್ಷ ಅಲ್ಲ ಅಂತ. ಅಲ್ಲಿಂದ ಅದೇ ಮಕ್ಕಳನ್ನ ನೀವೇ ಗೆಲ್ಸಿದ ರಾಜಕಾರಣಿಗಳೇ ಕಟ್ಟಿದ ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀರಾ. ಫ್ರೀ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿದ್ರೆ ನೀವೆಲ್ಲಿ ಬುಕ್ಕು ಗಿಕ್ಕು ಓದಿ ಉದ್ಧಾರ ಆಗಿ ಅವ್ರು ಮಾಡ್ತಿರೋ ರಾಜ್ಯಭಾರಕ್ಕೆ ಬ್ರೇಕ್ ಆಗ್ತಿರೋ ಅಂತ ಗೌರ್ಮೆಂಟ್ ಸ್ಕೂಲ್ಗಳನ್ನೇ ತುಳ್ದಾಕಿ ಪ್ರೈವೇಟ್ ಸ್ಕೂಲ್ಗಳು ಕಟ್ಟಿರೋ ಅವ್ರು ಇನ್ನೆಂಥ ಪಾಠ ಹೇಳ್ಕೊಡ್ತಾರೆ ಹೇಳಿ? ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿ ದುಡ್ಡು ಮಾಡಲಿಲ್ಲ ಅಂದರೆ ನೀನೊಬ್ಬ ಲೂಸರ್ ಆಗ್ತೀಯ ಅಂತ ನಿಮ್ಮ ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ. ಈ ಅರ್ಥ ಇಲ್ದಿರೋ ಕಾಂಪಿಟೇಷನಲ್ಲಿ ಅರ್ಥ ಹುಡ್ಕಕ್ಕೆ ಹೋಗಿ ಅರ್ಥನೂ ಸಿಗದೆ ದುಡ್ಡೂ ಸಿಗದೆ ಫ್ರಸ್ಟ್ರೇಟ್ ಆಗಿರೋ ನಿಮ್ಮ ಮಕ್ಕಳೇ ದೊಡ್ಡವರಾಗಿ ಇಂಥ ಏಜೆನ್ಸಿಗಳು ಕಟ್ಟಿ ಜೀವನ ಸೈಡ್ಗಿಟ್ಟು ಅವ್ರ ಜೀವನಕ್ಕೋಸ್ಕರ ಬೇರೆಯವ್ರ ಪ್ರಾಣ ತೆಗಿತಿದ್ದಾರೆ. ಒಂಥರ ಈ ಕೊಲೆಗಳಿಗೆಲ್ಲ ಸುಪಾರಿ ತೊಗೊಂಡಿದ್ದು ನೀವೇ. ಅವತ್ತು ನೀವು ತೊಗೊಂಡಿದ್ದು 500 ರೂಪಾಯಿ ಆ ಬಿರಿಯಾನಿನೇ ಆ ಸುಪಾರಿಗೆ ಸಾಕ್ಷಿ. ಅವತ್ತು ನಾನು ನಿಮ್ಗೆ 500 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ, ಇದು ಬಿಸ್ನೆಸ್ ಅಲ್ಲ, ಒಬ್ಬ ಕೆಲಸಗಾರನ ಥರ ಕೆಲಸ ಮಾಡ್ತೀನಿ ಅಂತ ತನ್ನ ಕೆಲಸನೆಲ್ಲ ಬಿಟ್ಟು ಒಬ್ಬ ಮನುಷ್ಯ ಬಂದಿದ್ದ. ನಾನು ಹೇಳ್ತಿರೋ ಜನಗಳು ರಾಜರಾಗಿ ಅಂತ, ಬೇರೆಯವ್ನ ರಾಜರು ಮಾಡಬೇಡಿ ಅಂತ.
ನಾನು ನಿಮಗೆ ಕೆಲಸಗಾರರು ಕೊಡ್ತೀನಿ, ಸಂಬಳ ತೊಗೊಂಡು ಕೆಲಸ ಮಾಡೋರು ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಸರ್, ಸಂಬಳ ತೊಗೊಂಡು ಎಲ್ಲರೂ ಕೆಲಸ ಮಾಡೋದು ಸರ್. ಅಲ್ಲಿರೋರು ಕೂಡ ಯಾರು ಫ್ರೀಗೆ ಮಾಡಲ್ಲ ಸರ್. ಏನೇ ಡೆವಲಪ್ಮೆಂಟ್ ಆಗಿದ್ರು ಕೂಡ ಅವ್ರು ಫೋಟೋಗಳು ಹಾಕ್ಕೊಬೋದು ಸರ್ ಅವರು. ಬಟ್ ಅದು ಜನಗಳ ದುಡ್ಡು ಸರ್. ಅದು ಆ್ಯಕ್ಚುಲಿ ಫೋಟೋ ಹಾಕೊಳ್ಳಂಗಿಲ್ಲ ಸರ್. ಆ್ಯಕ್ಚುಲಿ ಇವ್ರೇನಿದ್ರು ಕಾರ್ಮಿಕರಷ್ಟೇ ಸರ್. ಏನು ಹೇಳಿ, ಇವ್ರು ನಾಯಕರು ಆಗಲೇಬಾರ್ದು ನನ್ನ ಪ್ರಕಾರ. ಸೇವಕರು ಅನ್ನೋದಂತೂ ಶುದ್ಧ ಸುಳ್ಳು ಸರ್. ಅದು ಮದರ್ ತೆರೇಸಾ ಎಲ್ಲವನ್ನೂ ಬಿಟ್ಟು ಸೇವೆ ಮಾಡ್ರು ಅಂದ್ರೆ ಒಪ್ಕೊಳ್ಳೋಣ ಸರ್, ಅಲ್ವಾ ಸರ್? ಸಂಬಳ ಇಸ್ಕೊಂಡು ಸೇವೆ ಮಾಡ್ತೀನೋ ತಪ್ಪಲ್ವಾ ಸರ್? ಅವನಿಗೆ ನಾವು ಮಾಡಿದ್ದೇನು? ಸೋತಿದ್ದು ಅವರಲ್ಲ, ನಾವು. ಗೆದ್ದಿದ್ದು ನಿಮ್ಮ ಪಾರ್ಟಿ ಅಲ್ಲ, ದುಡ್ಡು. ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ರಾಜ್ಯನೇ ಹೆಂಗಪ್ಪ ಕೊಟ್ಬಿಡೋದು ಅಂತ ಸ್ವಲ್ಪ ಜನ ಹೇಳ್ತಾರೆ. ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇರೋರು ಇಷ್ಟು ವರ್ಷ ಮಾಡಿದ್ದೇನು? ರಾಷ್ಟ್ರದಲ್ಲೇ ಭ್ರಷ್ಟ ರಾಜ್ಯ, ಕರ್ಮಕಾಂಡ ಸೊಸೈಟಿ. ಎಂತೆಂಥವ್ರನ್ನೋ ನಮ್ಮ ನಾಯಕರು ಅಂತೀರ. ಆದರೆ ಇಲ್ಲೊಬ್ಬ ಎಲ್ಲ ಚೇಂಜ್ ಮಾಡಿಬಿಡೋಣ, ಚೇಂಜ್ ಅಲ್ಲ ಟ್ರಾನ್ಸ್ಫಾರ್ಮ್ ಮಾಡಿಬಿಡೋಣ ಅಂತ ಬಂದರೆ ಹುಚ್ಚ ಅಂತೀರ. ಇಷ್ಟು ವರ್ಷ ರಾಜ್ಯ ಲೂಟಿ ಹೊಡೆದಿದ್ರು 500 ರೂಪಾಯಿ ಕೊಟ್ಟರೆ ಮತ್ತೆ ಅವ್ರಿಗೆ ಓಟ್ ಹಾಕ್ತೀವಲ್ಲ, ಹುಚ್ಚು ನಮಗೋ ಉಪೇಂದ್ರಂಗೋ? ಯೋಚನೆ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಭಾಳ ಮುಖ್ಯವಾಗಬೇಕಾಗಿತ್ತು, ಹೆಲ್ತ್ ಸಿಸ್ಟಮ್ ಭಾಳ ಮುಖ್ಯವಾಗಬೇಕಾಗಿತ್ತು ಅಲ್ವಾ? ಸೊ ಎಜುಕೇಷನ್ ಭಾಳ ಮುಖ್ಯವಾಗಬೇಕಾಗಿತ್ತು. ಇವತ್ತು ನೋಡಿ, ಎಜುಕೇಷನ್ ಹೆಲ್ತ್ ಅನ್ನೋದು ಬಿಸ್ನೆಸ್ ಮಾಡೋದು ಎಷ್ಟು ಇದು ಅಂದರೆ, ಜನಕ್ಕೆ ಬುದ್ಧಿ ಇಲ್ಲ ನಾವೇ ಹೇಳ್ಕೊತೀವಿ, ಅಂದರೆ ನಮಗೆ ಬುದ್ಧಿ ಇಲ್ಲ ಅಂತ. ಇದು ಬಹಳ ಬೇಜಾರಾದರೆ ಯಾರನ್ನೇ ಕೇಳಿ, ಏನು ಸಾಧು ಹೆಂಗೆ ಜನ ಸರಿ ಇಲ್ಲ ಸರ್ ಅಂದರೆ ಸುಮ್ಮನೆ ಅವ್ರ ಹೆಸರು ಹೇಳಿದೆ, ಅವರೇ ಅಲ್ಲ ಜನ. ಅಂದರೆ ನೀವು ನಾನು ಬೇರೆ ಸರ್, ಜನ ಸರಿ ಇಲ್ಲ. 500 ರೂಪಾಯಿ ಕೊಟ್ಟು ಯಾರೋ ನಿಮಗೆ ದಂಡ ಹೊಡೆದ್ರು ಅಂತ ಅವ್ರಿಗೆ ಓಟ್ ಹಾಕಬೇಡಿ. ದಂಡ ಹೊಡೆಯೋರು ಮರಳಿನ ಮನೆಯೂ ಕಟ್ಟಲ್ಲ, ರಾಜ್ಯ ಎಲ್ಲಿಂದ ಕಟ್ತಾರೆ? ದಂಡಿಸಿದ್ರೆ ಸಾಮ್ರಾಜ್ಯನೇ ಕಟ್ಬೋದು. ಈಗ ಸ್ಕ್ಯಾಮ್ ಆಗೋಗಿದೆ, ಹೋರಾಟ ಮಾಡಿ ಏನೂ ಯೂಸ್ ಇಲ್ಲ. ಆದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಆಗಿದಾಗೋಗ್ಲಿ, ಒಂಚೂರು ತಲೆ ಉಪಯೋಗಿಸ್ಬಿಡಿ. ಭತ್ತ ಕುಟ್ಟಕ್ಕೆ ಒನ್ಕೆ ಬೇಕಂತಲ್ಲ, ಕುಟ್ಟೋಣ ಬಿಡಿ. ಸಿಡಿಸಿಡಿಲಂತೆ ಜಡಿದವನಂತೆ ಗರಗರ ಬಡಿವ ಹಠ ಚಡದಂತೆ ಎದುರಾರಿಲ್ಲದವು